ಟೈಮ್ ಬಂದು 3:30 ಆಗ್ತಾ ಬರ್ತಿದೆ. ನಾವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ರೆಡಿಯಾಗಿ ನಾವು ಹೊರಟಿದ್ದೀವಿ. ನಾವೀಗ ಬಂದು ಯಾವ ರೋಡು? ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಹತ್ರ ಇದ್ದೀವಿ. ಈಗ ಹೈವೇ ಹತ್ತೋ ಸಮಯ. ಇಷ್ಟೊಂದು ಟ್ರಾಫಿಕ್ ಇದೆ. ಇಲ್ಲಿ ಬೀಳ್ತಿದೆ ಮಳೆ, ಇಲ್ಲಿ ಬೀಳ್ತಿಲ್ಲ ನೋಡಿ. ವಾಟ್ ಎ ಮಿರಾಕಲ್. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಬಿಸಿಲು ಬರುತ್ತೆ. ಅಯ್ಯೋ, ಸೂರ್ಯ ತುಂಬಾ ಬೆಳಕು ಕೊಡ್ತಿದ್ದಾರೆ ನೋಡಿ. ಸೊ ಮಧ್ಯಾಹ್ನ ಊಟ ಮಾಡಲಿಲ್ಲ, ಹೊಟ್ಟೆ ಹೋಗ್ತಾ ಇತ್ತು. ಸರಿ ಲೈಟಾಗಿ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಮೈಸೂರು ರೋಡಲ್ಲಿ ಹೈವೇ ಪಕ್ಕ ಒಂದು ಹೋಟೆಲೆಲ್ಲ ಕಾಣಿಸ್ತು, ಮದ್ದೂರು ಟಿಫಾನಿಸ್ ಅಂತ. ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡಿ ನಾವು ಅಲ್ಲಿಗೆ ಏನಾದರೂ ತೊಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬನ್ನಿ ಏನೇನು ತೊಗೊಂಡ್ವಿ ತಿಂದ್ವಿ ಅಂತ ನೋಡಿ ನೀವೇ. ಮದ್ದೂರು ವಡೆ, ಇಡ್ಲಿ, ನಂದು ಪೇಪರ್ ಓಪನ್ ಮಸಾಲ ದೋಸೆ ಬರಬೇಕು ವೆಯ್ಟಿಂಗ್. ಸೊ ಇಷ್ಟು ದೊಡ್ಡ ದೋಸೆ. ಲಕ್ಕಿ 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 ರೆಡಿನಾ ತಿನ್ನೋದಾನಿಕ್ಕಿ? ಇಟ್ಸ್ ರೈಟ್. ಇಷ್ಟು ದೊಡ್ಡ ದೋಸೆ ತಿಂತೀವಿ ಎಲ್ಲ ನೋಡೋಣ. ಫೈನಲಿ ನಾವಂತೂ ಬಂದಿದ್ದು ಗೊತ್ತಾ ಮೈಸೂರಿಗೆ. ಫೈನಲಿ ರೀಚ್ ಆದೋ ಮೈಸೂರಿಗೆ. ಸೊ 9ವರೆಗೂ ಟೆಂಪಲ್ ಓಪನ್ ಇರುತ್ತೆ ಚಾಮುಂಡಿ ಬೆಟ್ಟ. ನೋಡೋಣ ಅಲೋ ಮಾಡ್ತಾರೆ. ಸೊ ಫೈನಲಿ ಮೈಸೂರಿಗಂತೂ ಎಂಟ್ರಿ ಕೊಟ್ವಿ. ಸೊ ಟೈಮ್ ಆಗಿತ್ತು, ಮೇಲೆ ಬಿಡ್ತಾರೋ ಇಲ್ಲೋ ಅನ್ನೋ ಡೌಟ್ ಬೇರೆ ಇತ್ತು. ಸೊ ಹೋಗೋಣ. ನೋಡಿ ಇಡೀ ಮೈಸೂರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೈಟ್ ಟೈಮ್ ಲೈಟಿಂಗ್ಸ್ಗೆಲ್ಲ. ಫೈನಲಿ ರೀಚ್ ಆಗಿ ಕಾರೆಲ್ಲ ಪಾರ್ಕ್ ಮಾಡಿ ನಾವೀಗ ದರ್ಶನಕ್ಕೆ ಹೋಗ್ತಿದ್ದೀವಿ. ಸೊ ಟೆಂಪಲ್ ಬಂದು 9 o'clockವರೆಗೂ ಓಪನ್ ಇರುತ್ತೆ. ಸೊ ದರ್ಶನಕ್ಕೆ ಹೋಗ್ತಿದ್ದೀವಿ. ಜನನೂ ಇದ್ದಾರೆ, ಭಾರಿ ಜನ, ತುಂಬ ಜನ ಇದ್ದಾರೆ. ನೋಡೋಣ. ವಾವ್, ಎಷ್ಟು ಚೆನ್ನಾಗಿದೆ ನೈಟ್ ಟೈಮ್ ಅಂತೂ. ಈ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫ್ರೆಶ್ ಹೂಗಳು, ಕಾಯಿ ಎಷ್ಟು ಫ್ರೆಶ್ ಆಗಿದೆ ನೋಡಿ, ತಾವರೆ ಹೂವು ಎಲ್ಲ. ಫೈನಲಿ ದರ್ಶನ ಮುಗಿಸ್ಕೊಂಡು ಆಚಂತೂ ಬಂದಾಯಿತು. ತುಂಬ ಕ್ರೌಡ್ ಇತ್ತು ಈ ಸರಿನ, ಎಷ್ಟೊಂದು ಕ್ರೌಡ್ ನೋಡಿತ್ತು. ಸೊ ದರ್ಶನ ಎಲ್ಲ ಮುಗಿದು ಹೊರಗಡೆ ಬಂದ್ವಿ. ನಾವು ದರ್ಶನಕ್ಕೆ ಹೋಗೋಷ್ಟ್ರೊಳಗಡೆ 8:30, 9 ಆಗೋಗಿತ್ತು. ಅಷ್ಟೊತ್ತಲ್ಲಿ ಸಹ ಎಷ್ಟೊಂದು ಜನ ಇದ್ದರು ಗೊತ್ತಾ. ಕ್ಯೂವಲ್ಲೆಲ್ಲ ತುಂಬ ಜನ ಇದ್ದರು. ಏನಂದರೆ ನೈಟ್ ಬೇಗ ಆಗೋಗುತ್ತೆ ದರ್ಶನ ಎಲ್ಲ ಅಂತ ಹೇಳ್ತಾರಲ್ವ. ಬಟ್ ನಿಜ ಹೇಳಬೇಕು ಅಂದರೆ ತುಂಬ ಕ್ರೌಡ್ ಇತ್ತು. ಆದರೆ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಸೂಪರಾಗಿ ದರ್ಶನ ಆಯಿತು. ನಮಗಂತೂ ಸಕ್ಕತ್ತಾಗಿ ದರ್ಶನ ಆಯಿತು. ನಿಜ ಬ್ಲೆಸ್ಡ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಆ ವೆದರ್ಗೆ ಎಲ್ಲ ಸಕ್ಕತ್ತಾಗಿತ್ತು ನಿಜವಾಗ್ಲೂ. ನಿಜ ತುಂಬ ಚೆನ್ನಾಗಿತ್ತು. ಮಳೆ ಬಿದ್ದಿರೋ ಕಾರಣ ಸ್ವಲ್ಪ ಚಳಿ ಸಹ ಆಯಿತು ಬೆಟ್ಟದ ಮೇಲೆ. ಸೊ ಅಲ್ಲಿ ಬಿಸಿ ಜೋಳ ಸುಡ್ತಿದ್ರು. ಸೊ ಅವರು ನಾನು ಜೋಳ ಸುಟ್ಟಿರೋದು ಬೇಕಂದ್ರೆ ಬೇಯಿಸಿಟ್ಟು ಕೊಡ್ತಿದ್ರು, ಬಟ್ ಸುಟ್ಟಿರೋದು ತೊಗೊಂಡು ಬಂದ್ವಿ. ಟೇಸ್ಟ್ ಸಕ್ಕತ್ತಾಗಿತ್ತು. ಶಾಪ್ಗಳೆಲ್ಲ 10-10:30 ಆದರೂ ಓಪನಲ್ಲೇ ಇತ್ತು. ಬಟ್ ಏನೂ ಪರ್ಚೇಸ್ ಮಾಡಲಿಲ್ಲ, ಯಾಕೆಂದರೆ ಕೆಳಗಡೆ ಬೇಗ ಇಳ್ದೋಗೋಣ. ಮತ್ತು ಕ್ರೌಡೆಲ್ಲ ನೋಡಿಬಿಟ್ಟು ರೂಮ್ಸ್ ಎಲ್ಲ ಸಿಗುತ್ತೋ ಇಲ್ಲೋ ಅಂತ ಅಂದ್ಕೊಂಡ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಇವತ್ತು ಬ್ಲೆಸ್ಡ್ ಅಂತ ಹೇಳ್ಬಿಟ್ಟು. ನನಗೆ ಮಾತ್ರ ದರ್ಶನ ಕ್ರೌಡ್ ಇದ್ರೂ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ದರ್ಶನಕ್ಕೆ. ನೋಡಿ ಅರಮನೆ ಕೆಳಗಡೆ ಎಲ್ಲ ಇಳಿದು ಬಂದಾದ್ಮೇಲೆ ಅರಮನೆ ವ್ಯೂ ಅಂತೂ, ಆ ಲೈಟಿಂಗ್ಸ್ಗಂತೂ ಹೆಂಗೆ ಕಾಣಿಸ್ತಿದೆ ಗೊತ್ತಾ. ವಾವ್. ಮತ್ತು ಈ ಜಟ್ಕಾ ಬಂಡಿ ಯಾವಾಗೂ ನೋಡಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ಇರಲಿಲ್ಲ. ಈಗ ಲೈಟಿಂಗ್ಸ್ ಎಲ್ಲ ಇರುತ್ತೆ ಜಟ್ಕಾ ಬಂಡಿ. ಸಕ್ಕತ್ತಾಗಿತ್ತು, ಸಖತ್ ಇಷ್ಟ ಆಯಿತು. ಅರಮನೆ ಅದು ಮತ್ತು ಕುದುರೆ ಎಲ್ಲ ಸಕ್ಕತ್ತಾಗಿತ್ತು. ಹಲೋ, ಗುಡ್ ಮಾರ್ನಿಂಗ್. ವ್ಲಾಗ್ ಬಂದು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾವು ನೈಟ್ ಟೆಂಪಲ್ಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆಲ್ಲ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ರೂಮ್ ತೊಗೊಂಡು ಸ್ಟೇ ಮಾಡಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ, ನನಗೆ ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊಂಡಿದ್ದೆ. ಮೈಸೂರಿಗೆ ಬಂದಾಗೆಲ್ಲ ಹೋಗ್ಬೇಕಾಗ್ತಿರ್ಲಿಲ್ಲ. ಸೊ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದ್ದೆ. ಸೊ ಈಗ ಅಲ್ಲಿಗೆ ಬಂದು ಹೋಗ್ತಿದ್ದೀವಿ. ಅಲ್ಲಿಗೆ ಹೋಗೋಣ. ನೀವೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ಸೊ ಹೋಗೋಣ. ಸೊ ಫೈನಲಿ ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗಂತೂ ರೀಚ್ ಆದ್ವಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ನನಗಂತೂ ಫುಲ್ ಎಕ್ಸೈಟ್ಮೆಂಟ್. ಆಚೆಯಿಂದನೂ ಎಷ್ಟು ಚೆನ್ನಾಗಿದೆ, ಒಳಗಡೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂತ. ಮಧ್ಯದಲ್ಲಿ ಟೆಂಪಲ್ಲು, ಸುತ್ತೂರ ನೀರು, ಪ್ಲಸ್ ಆ ಮೋಡಕ್ಕೆ, ಆ ಗೋಪುರಕ್ಕೆ
ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತು ಆ ಟೆಂಪಲ್ಗೆಲ್ಲ. ಎಷ್ಟು ಕ್ಲೀನಾಗಿದೆ ಗೊತ್ತಾ ಆಚೆಯಿಂದ. ಒಳಗಡೆನೂ ಅಷ್ಟೇ ಚೆನ್ನಾಗಿದೆ. ತುಂಬ ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿದೆ. ಒಳಗಡೆ ಮೊಬೈಲ್ ಅಲೋ ಇದೆ, ಬಟ್ ಸೈಲೆಂಟಲ್ಲಿ ಹಾಕ್ಕೊಬೇಕು, ಇಲ್ಲಾಂದರೆ ಸ್ವಿಚ್ ಆಫ್ ಮಾಡ್ಕೋಬೇಕು ಸೆಲ್ನ. ವಿಡಿಯೋ ಎಲ್ಲ ಅಲೌಡ್ ಇಲ್ಲ. ನೋಡ್ಲಿಕ್ಕಂತೂ ಸಖತ್ತಾಗಿದೆ. ತುಂಬ ದೇವರುಗಳೆಲ್ಲ ಇದೆ. ಆಚೆ ಫೋಟೋಸ್ ತೊಗೊಳಕ್ಕೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ವೇಣುಗೋಪಾಲ ಸ್ವಾಮಿ ದರ್ಶನವೂ ಚೆನ್ನಾಗಾಯಿತು. ನಾವು ಫೋಟೋಸ್ ಎಲ್ಲ ತೊಗೊಂಡ್ವಿ. ಒಂಥರ ಪೀಸ್ಫುಲ್ ಅಂತೂ ಮಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು.